ಸ್ವಂತ ದೇವರಿಗೆ ಒಂದು ನಮಸ್ಕಾರ ಮಾಡು ಅಂದಾಗ ನಂದೊಂದು ಪ್ರಶ್ನೆ ಗುರುಗಳೇ, ಇದೇ ದೇವಸ್ಥಾನಕ್ಕೆ ದೇವ್ರು ನೋಡಕ್ ಹೋಗಿರೋರು ಕಾಲ್ ತುಳಿತದಲ್ಲಿ ಸತ್ತಿದಾರಲ್ಲ? ಇಲ್ಲ, ಅವ್ರಿಗೆ ಏನು ಅಂದ್ರೆ ಕರ್ಮ ಏನ್ ಮಾಡಿರ್ತಾರೆ ಗೊತ್ತಾ ನಿನಗೆ? ಅದು ಹೇಳ್ತೀನಿ ಕೇಳು. ಶಬರಿಮಲೆಗೆ ಹೋಗ್ತಾರೆ, ಎಷ್ಟು ಜನ ಇವತ್ತು ಹೋಗ್ತಾರೆ ಶಬರಿಮಲೆಗೆ? ಕುಡುಕ್ ಮುಂಡೆ ಮಕ್ಕಳೆಲ್ಲರಿಗೂ ಏನ್ ಮಾಡಿರ್ತಾರೆ, ಎಷ್ಟೋ ಜನ ಕುಡುಕರು ದೆರ್ದವ್ರಿಗೆ ಅವ್ರ ತಾಯಿಂದ್ರೆ ಏನ್ ಮಾಡ್ತಾರೆ, ಈ ದೆರ್ದವ್ನು ಕುಡಿತಾ ಇದ್ದಾನೆ ಮಾಲೆ ಹಾಕ್ಬಿಡು ಇವತ್ತು ಅಂತ ನೀರು ಒಂದು ಚೊಂಬು ಹಾಕ್ಬಿಡೋದು, ಮಾಲೆ ಹಾಕ್ಬಿಡೋದು. ಇವನು ಸಿಗರೇಟ್ ಸೇರ್ತಾ ಇರ್ತಾನೆ, ಇವ್ನು ಹೆಂಗೆ ಬಿಡಿಸೋದು, ಮನೆಯಿಂದ ಆಚೆ ಹೊಡಿಸ್ಬೇಕು, ಇವ್ನು ಹೇಗಾದ್ರೂ ಮಾಡಿ ಮಾಲೆ ಹಾಕಿ ಒಳ್ಳೇದಾಗತ್ತೆ ತಕ್ಷಣ ಹಾಕೋದು. ಆ ದೆರ್ದವ್ರು ಇವತ್ತಿನ ದಿವಸ ಶಬರಿಮಲೆಗೆ ಹೋಗಿ ನೋಡಿ, ನೀನು ದೊಡ್ಡ ಪಾದದ ಕಡೆ ಹೋದರೆ ಅಸಹ್ಯ ನಿನಗೆ. ಆ ಜಾಗಕ್ಕೆ ಹೋದಾಗ ಎಷ್ಟು ಕಾಂಡಮ್ಸ್ ಬಿದ್ದಿದೆ ದೆರ್ದ್ರ ಮುಂಡೆ ಮಕ್ಕಳು ಗೊತ್ತಾ? ಇವರೆಲ್ಲ ದೆರ್ದವರು. ನೀನು ಏನಕ್ಕೆ ಹೋಗ್ತೀರಾ? ವಾಪಸ್ ಬರೋವಾಗ ಬಟ್ಟೆಗಳು ಬಿಸಾಕ್ದಿದ್ರೆ ಎಲ್ಲಾನು ಅಲ್ಲಿ ಬಿಸಾಕಿರ್ತಾರೆ ಕುಡುಕ್ ಮುಂಡೆ ಮಕ್ಕಳ ಥರ. ಕೆಲವರು 90-60 ಬಟ್ಟೆ ಹಾಕ್ಕೊಂಡೇ ಕುಡಿತಾ ಇರೋ ಎಷ್ಟೋ ದೆರ್ದವ್ರು ಇದ್ದಾರೆ. ನೀನು ದೇವ್ರ ನಮಸ್ಕಾರ ಮಾಡೋಕ್ಕೆ ಏನಕ್ಕೆ ಹೋಗ್ಬೇಕು ಆ ದಿವಸ ಅಂಥವ್ರು ಈಗ ಮೈಲ್ಗೆ ಆಗಿರ್ಬೋದು. ನೀನು ಯಾವುದಾದ್ರೂ ಜೊತೆಯಲ್ಲಿ ಹೆಂಡತಿ ಈಚೆ ಆಗಿದ್ದರೆ ಮುಟ್ಬಿಟ್ಟು ಹೋಗಿರ್ತೀಯ ದೇವಸ್ಥಾನಕ್ಕೆ, ಬೇಡ ಅಂತ ತಡೆದಿರ್ಬೋದು. ಇಷ್ಟು ಜನದಲ್ಲಿ ಇವಾಗ ಸತ್ತಿರೋರಲ್ಲಿ ಇವಾಗ ಯಾರು ಹೋಗಿರ್ತಾರೆ, ಅವ್ರದ್ದು ಏನು ಅಡಚಣೆ ಇರುತ್ತೆ ನಿನಗೇನು ಗೊತ್ತು? ಸೊ ನಾನು ಹೆಂಗೆ ಹೇಳ್ತಿರೋದು ಶಾಸ್ತ್ರದ ಪ್ರಕಾರ. ಇವ್ರಿಗೆ ಸತ್ತೋದ್ರು ಅಂದ್ಬಿಟ್ಟು ಬೆಂಕಿ ಹಚ್ಕೊಂಡು ಎಲ್ಲರೂ ಶುದ್ಧವಾಗಿ ಹೋಗಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಆಮೇಲೆ ಇವತ್ತಿನ ದಿವಸ ಮಡಿ ಮೈಲಿಗೆ ಅಂತಕ್ಕಂಥದ್ದು ಕೆಲವರು ಇರುತ್ತೆ. ಕೆಲವರು ಇವತ್ತು ನೀನು ಯಾವುದೋ ಒಂದು ಮುಖ್ಯಮಂತ್ರಿ ತಿಂದುಬಿಟ್ಟು ಹೋದರು ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಅಂತಂತೀಯ. ಎಷ್ಟೋ ಜನ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂಗಾದ್ರು ಹಂಗಾದ್ರು ಅಂತ ಹೇಳ್ತೀಯ. ಯಾವನೋ ದೇವ್ರದವ್ನು ತಿನ್ನಿಸ್ದ ದೇವ್ರಿಗೆ ಹೋದ್ರು ಅಂತ. ದೇವರು ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾನೆ, ಅವ್ನು ತಿನ್ಬಿಟ್ಟು ಬಾ ಅಂತ ಹೇಳಿಲ್ಲ. ಕಣ್ಣಪ್ಪನೇ ಪಾಪ ತೊಗೊಂಬಂದಾಗ ಮಾಂಸಾಹಾರನೇ ಕೊಟ್ಟಿರ್ತಕ್ಕಂಥದ್ದು ಉಂಟು. ಆದರೆ ಎಷ್ಟೋ ಜನಕ್ಕೆ ನಾನು ಹೇಳೋದೇನು ಅಂದರೆ, ದಯವಿಟ್ಟು ಅಟ್ಲೀಸ್ಟ್ ಗೊತ್ತಿದ್ದು ತಪ್ಪು ಮಾಡಬೇಡಿ. ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾರೆ. ಇನ್ನು ಬಸ್ಸಲ್ಲಿ ಕೂತಿರ್ತೀಯ ಅಂತ ಇಟ್ಕೊ, ಈ ಸ್ಲೀಪಿಂಗ್ ಬಸ್ಸೋ ಯಾವ ಬಸ್ಸೋ ನನಗೂ ಗೊತ್ತಿಲ್ಲ. ಆಮೇಲೆ ನೀನು ನ್ಯೂಸ್ ಇವತ್ತು ಕರೆಸಿದ್ದೆ, ನನಗೆ ಗೊತ್ತಾಗಿದ್ದು ಇಷ್ಟು ಜನ ಸತ್ತೋಗಿರೋದು ಅಂತ. ನಿಜವಾಗ್ಲೂ ನಾನಂತೂ ಟಿ ವಿ ನೋಡೋಕ್ಕೆ ಹೋಗಿಲ್ಲ, ಬೆಳಗ್ಗೆ ನೋಡೋಕ್ಕೆ ಇಲ್ಲ. ಹಾಗೆ ನನಗೆ ನಿತ್ಯ ಅನುಷ್ಠಾನ ಪೂಜೆ ಪುನಸ್ಕಾರ ಯಾವುದೋ ದೇವಸ್ಥಾನಕ್ಕೆ ಉದ್ಘಾಟನೆಗೆ ಹೋಗಬೇಕಾಯ್ತು, ವಾಸ್ತು ನೋಡೋಕ್ಕೆ ಹೋಗಬೇಕಾಯ್ತು, ಆಯಿತು. ಆದರೆ ನಾನು ಹೇಳೋದೇನು ಅಂದರೆ, ನೀವು ಅಕಸ್ಮಾತ್ ಗೊತ್ತಿದ್ದ ಮೈಲಿಗೆ ಇದ್ದೆ, ಕೆಲವರೆಲ್ಲ ಕಾಮಿಷ್ಟು ಮುಂಡೆ ಮಕ್ಕಳು ಇರ್ತಾರೆ. ಇನ್ನು ನಾನು ಹೇಳೋದು ಇದು ಸ್ಪಷ್ಟವಾಗಿ ಕೆಲವ್ರಿಗೆ ಹೇಳ್ತೀನಿ. ಕೆಲವ್ರಿಗೆ ಕಪಾಳ ಕೊಡ್ದಂಗೆ ಇರ್ಬೋದು, ಯಾಕೆಂದ್ರೆ ತಾವು ಮಾಡಿರೋ ತಪ್ಪು. ಕುಡ್ದು ಹೋಗಿರ್ತೀರ ದೇವಸ್ಥಾನಕ್ಕೆ. ಎಷ್ಟೋ ಜನ ಗೊತ್ತಿಲ್ಲದೇನೆ ಪಕ್ಕದಲ್ಲಿರ್ತಕ್ಕಂಥವ್ನು ಏನು ತಿರ್ತಿರೋ ದೇವ್ರದವ್ರು ಗೊತ್ತಿರಲ್ಲ. ಸೊ ನಿಮ್ಮ ದೃಷ್ಟಿ ಹೆಂಗಿದೆ, ನೀನು ಮಾಡೋ ಪಾಪಕರ್ಮ ಪಕ್ಕದಲ್ಲಿರೋನು ಹೊಡೆಯುತ್ತೆ. ಅದಕ್ಕೋಸ್ಕರ ಯಾವತ್ತೂ ತಿಳ್ಕೊ, ಒಂದು ಅಪಘಾತ ಆಗತ್ತೆ ಅಂದ್ಬಿಟ್ಟು ಒಬ್ಬರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ಅಥವಾ ದೊಡ್ಡ ಅಪಘಾತ ಆಗೋಯ್ತು ಇಷ್ಟು ಅಂತ ಹೇಳೋಕ್ಕಾಗಲ್ಲ. ದಿಸ್ ವಿಲ್ ಹ್ಯಾಪನ್ ಅಂದರೆ ಇದೆಲ್ಲ ನಡೀತಕ್ಕಂಥ ಅವಕಾಶಗಳು. ಆಮೇಲೆ ಇವತ್ತು ನೀವು ದಿವಸ ಏನು ಅಪಘಾತ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಸುಟ್ಟು ಹೋಗಿರ್ತಕ್ಕಂಥದ್ದಿದೆಯಾ, ಇದೆಲ್ಲ ಬಸ್ಸು ಗಿಸ್ಸು ಅಂತ ಏನಂತೀರ, ಕಬ್ಬಣ ಶನಿ. ಯಾರಿಗೆ ಪಂಚಮ ಶನಿ ಇರುತ್ತೆ ಅವ್ರು ಸುಟ್ಟೆ ಸಾಯೋದು ಅಂತ ಇರುತ್ತೆ. ಯಾರು ಅಕಸ್ಮಾತು ನೀಚ ಶನಿ ಅಂದರೆ ಉಚ್ಚ ಶನಿ ನೀಚ ಶನಿ ಅಂತ ಇರ್ತಾನೆ, ಚಂದ್ರನ ಜೊತೆ ಇರ್ತಾನೆ ಅಂತಿಟ್ಟು ಅವ್ರಿಗೆ ಆಕ್ಸಿಡೆಂಟ್ ಆಗೇ ಸಾಯೋದು. ಕೆಲವರಿಗೆ ತಲೆಯಲ್ಲಿ ಅಕಸ್ಮಾತು ತಲೆ ಅಂದರೆ ರವಿ ಜೊತೆ ಕುಜ ನೋಡ್ತಾ ಅಂತ ಇಟ್ಕೋ, ತಲೆ ಮುರಿದೇ ಅವ್ನು ಸಾಯೋದು ಆಕ್ಸಿಡೆಂಟ್ ಅಂತ. ಇದೆಲ್ಲ ರಿಸರ್ಚ್ ನಾನು ಮಾಡಿದ್ದೀನಿ ಅಂತ ಇಟ್ಕೋ. ಅಂದರೆ ಹಾಸ್ಪಿಟ್ಲ್ಗೆ ಹೋದಾಗ ಹೆಂಗೆ ಸತ್ತ ಈ ಬಾಡಿ, ಹೆಂಗೆ ಇವ್ನು ಹೋಗ್ತಾನೆ ಅಂತ ನಾವು ರಿಸರ್ಚ್ ಮಾಡಿದ್ರಲ್ಲಿ ಹಿಂಗೆ ಕೆಲವು ಸುಟ್ಕೊಂಡೇ ಸತ್ತೋದು. ರಾಹು ಹುಚ್ಚನಾಗಿದ್ದಾಗ ಚಂದ್ರನ್ ನೋಡ್ತಾ ಇದ್ರೆ ನೀರಲ್ಲಿ ಬೊಬ್ಬೆ ಬಂದು ಸಾಯ್ತಾನೆ, ಸುಟ್ಟು ಹೋಗಿ ಕುಜನ್ ಜೊತೆ ರಾಹು ಇದ್ರೆ ಸುಟ್ಟೇ ಸಾಯೋದು ಅಂತ ಬರ್ದಿರುತ್ತೆ. ಆ ಟೈಮ್ಗೆ ಎಷ್ಟೋ ಜನ ಹೇಳಿರ್ತಾರೆ, ದಯವಿಟ್ಟು ಶಾಂತಿ ಮಾಡಿಸ್ಕೊಳ್ಳಿ, ರಾಹು ಶಾಂತಿನ, ಕೆಲವರು ಕುಜ ಶಾಂತಿ ಮಾಡ್ಕೊಳ್ಳಿ. ಅವ್ರ ತಂದೆ ತಾಯಿಗೆ ಯಾರಿಗೂ ಹೇಳಿರ್ಬೋದು, ಜ್ಯೋತಿಷ್ಯರಿಗೆ ಹೇಳಿರ್ಬೋದು, ಅಥವಾ ಯಾವುದಾದ್ರು ದೇವಸ್ಥಾನದಲ್ಲಿ ಸ್ವಲ್ಪ ಶಾಂತಿ ಮಾಡ್ಕೊಳ್ರಿ, ಕುಜನ್ಗೆ ಥಂಡಿ ಮಾಡ್ಕೊಳ್ಳಿ. ಇವಾಗ ಏನು ಗ್ರಹಣ ಬಂತು ಅಥವಾ ಯಾವುದೋ ಒಂದು ಅಮಾವಾಸ್ಯೆ ಬಂತು ಹೇಳಿರ್ತಾರೆ. ಈಗ ವೈಕುಂಠ ಏಕಾದಶಿ ಹತ್ರ ಬಂತು 30ನೇ ತಾರೀಕು. ಸೊ ನೀನು ಡಿಸೆಂಬರೇ ಆಗತ್ತೆ ಅಂತ ಅನ್ಕೋಬಾರ್ದು. ನಾವು ಪಾಪ ಟೈಟ್ಲ್ ಇವತ್ತು ಡಿಸೆಂಬರ್ ಅಂತ ಇಟ್ಕೊಂಡಿದ್ದು, ಇಟ್ ಇಸ್ ಆಲ್ರೆಡಿ ನೀನು ಹೇಳಿ 4-5 ಲಿಸ್ಟ್ ಏನು ಹೇಳಿದ್ಯಾ ನೀನು, ಇಟ್ ಆಲ್ರೆಡಿ ಸ್ಟಾರ್ಟೆಡ್ ಫ್ರಮ್ ಜೂನ್. ಸೊ ಇದಾಗ್ತಾ ಬಂದಾಗ ಸೊ ನಮಗೆ ಏನು ಅಂದರೆ ಯಾವ ಸಮಯಕ್ಕೆ ಆಗುತ್ತೆ ಯಾವ ಸಮಯಕ್ಕೆ ಆಗಲ್ಲ ಅಂತ ನಾವು ಯಾರು ಹೇಳೋಕ್ಕಾಗ. ಆಮೇಲೆ ಚೇಂಜ್ ಮಾಡೋಕ್ಕೆ ನಾವು ದೇವರಲ್ಲ. ಆಮೇಲೆ ತಪ್ಸಕ್ಕೆ ಪರಿಹಾರ ಇಲ್ವಾ ಅಂದರೆ ನಾನು ಕೆಲವು ಪರಿಹಾರ ಕೊಡ್ಬೋದು. ಏನು ಮಾಡ್ಬೋದು, ಕೆಲವರೆಲ್ಲ ದಯವಿಟ್ಟು ಏನೇನು ಗ್ರಹಗಳಿದೆ ಆ ಶಾಂತಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೋದು. ಸ್ವಾಮಿ ನನಗೆ ಗ್ರಹಗಳೇ ಗೊತ್ತಿಲ್ಲ ಏನು ಮಾಡೋದು, ಅಟ್ಲೀಸ್ಟ್ ದೇವ್ರನ್ನ ಹಲೋ ಅನ್ನೋದು ಕಲ್ತ್ಕೊಳ್ಳಿ. ದೇವ್ರು ನಂಬಲ್ವಾ ಹಾಳಾಗೋಗ್ಲಿ, ನಿಮ್ಮ ಸ್ವಂತ ತಂದೆ ತಾಯಿಂದ್ರೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ಪ್ರತ್ಯಕ್ಷ ದೇವ ಪಾರ್ವತಿ ಅದಕ್ಕಿಂತ ಬೇಕಾ ನಿಮ್ಮ ಅಮ್ಮನ ನಮಸ್ಕಾರ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ, ಒಂದು ತಾಯಿನ ನಮಸ್ಕಾರ ಮಾಡಿದ್ರೆ 15,000 ಹಾರ್ಸ್ ಪವರ್, ಅವಳು ಒಬ್ಳು ಮಗುನ ಹುಟ್ಟಿದ್ರೆ 15,000 ಹಾರ್ಸ್ ಪವರ್ ಅವಳು ಕೊಡ್ತಾಳಂತೆ ಒಂದು ಸಂತಾನಕ್ಕೆ. ಸೊ ಅವಳು 10 ಜನ ಹೆತ್ತರು 15,000 ಎಲ್ರಿಗೂ ಅಂದ್ರೆ ಶಕ್ತಿ ಇರ್ತಾವಳಂತೆ ಅಂತ. ಸೊ ತಾಯಿಗೆ ಒಂದು ನಮಸ್ಕಾರ ನೀವು ಮಾಡ್ಕೊಳಕ್ಕೆ ನಿಮ್ಮ ತಾತನ ಮನೆ ಗಂಟು ತಾಯಿಗೆ ತಾತ್ಸಾರ ನೋಡೋದು, ದೇವ್ರನ್ನ ಹಲೋ ಅಂದೇ ಇರೋದು, ಏನೇ ದೆರ್ದವಳೆ ಅಂತ ಅವ್ರ ಅಮ್ಮನ ಬೈಯೋದು, ಕೆಲವು ತಂದೆ ತಳ್ಳಿ ಬಿಸಾಕೋದು, ಕುಡಿದು ಬಂದು ಇವ್ರು ನೋಡಿಯೋದು. ತಂದೆ ತಾಯಿಯ ಗೌರವ ಹೆಂಗಿರ್ಬೇಕು ಅನ್ನೋದು ನೀವು ಹೇಳ್ಕೊಡ್ತಾ ಇದ್ರಿ ಗುರುಗಳೇ. ನಿಮ್ ಗಮನಕ್ಕೆ ಬರುತ್ತೆ ಅನ್ಕೊಳ್ತೀನಿ. ಎಂತೆಂತ ನೀಚ ಮಕ್ಳಿದ್ದಾರೆ ಅಂದ್ರೆ, ತಂದೆ ಹೆಸರಿಗೆ ಇನ್ಶೂರೆನ್ಸ್ ಮಾಡಿಸಿ ಇನ್ಶೂರೆನ್ಸ್ ಹಣ ಬರುತ್ತೆ ಅಂತ ತಂದೆಗೆ ಕಚ್ಚಿಸಿ ಸಾಯಿಸುವಂತಹ ಮಕ್ಕಳು ನಮ್ ಸುತ್ತ. ಅಯ್ಯೋ ನೀನ್ ಸಾಯಿಸೋದಿರ್ಲಿ, ಮಲಗಿದ್ದಾಗ ಹಾಸ್ಪಿಟಲ್ ಸೇರಿಸಿದಾಗ ಸೀರಿಯಸ್ ಅಂದರೆ ದುಡ್ಡಿಲ್ಲ ನನಗೆ, ಡಾಕ್ಟರ್ ದುಡ್ಡು ಕೊಟ್ಟು ಸಾಯಿಸ್ಬಿಡಿ, ಆಸ್ತಿ ಬರ್ಸ್ಕೊಂಡ್ಬಿಡ ಅಂತ ಹೆಬ್ಬೆಟ್ಟು ಓದಿಸ್ಕೊಂಡ್ರು ನಾನೇ ಕಣ್ಮುಂದೆ ನೋಡಿದ್ದೀನಿ ಎಷ್ಟೋ ಜನ ಎಂಟ್ರನ್ನ. ಇರಲಿ ಹಾಳಾಗೋಡ್ಲಿ, ಆದರೆ ಇದೆಲ್ಲ ಅನುಭವಗಳ ಮೇಲೆ ನಿಂಗೆ ಹೇಳ್ಬೋದು. ಉಳಿವಿಗೆ ಎಷ್ಟು ಶ್ರಮ ಪಟ್ಟಿರ್ತಾರೆ. ಆಮೇಲೆ ಹೆಂಡ್ತಿರ್ನ ಇವ್ರು ಬಾರಿಸಿರ್ತಾರೆ, ಒದ್ದಿರ್ತಾರೆ. ಅವ್ನು ಹೇಳಿರ್ತಾನೆ, ಶುಕ್ರನ ಜೊತೆಗೆ ಯಾರು ಅನ್ಯಾಯ ಮಾಡ್ತಾನೋ
ಧರ್ಮ ತಲೆ ಅದು ನೋಡು ದೋಸೆ ಇವಾಗೆಲ್ಲ ಮೊದಲ ಥರ ಅಲ್ಲ, ನಿಧಾನಕ್ಕೆ ನಾಳೆ ನಾಡಿದ್ದು ಒಂದು ವರ್ಷ ಕಾಯೋದು ಬೇಕಲ್ಲ, ಹಿಂಗೆ ತಿರುಗಿಸ್ತಾನಂತೆ. ಸೊ ಇವರಲ್ಲಿ Instant ಒಳ್ಳೆಯವರು ಅಂತಾರಲ್ಲ, ಇರ್ತಾರೆ, ಹಂಗೆ ಇನ್ಸ್ಟೆಂಟ್ ಮಾಡಿರೋರು ಒಳ್ಳೆಯವರು ಇರ್ತಾರೆ, ಪಾಪ ಕೆಟ್ಟವರು ಇರ್ತಾರೆ, ಹೇಳೋಕ್ಕಲ್ಲ ಎಲ್ಲರೂ ಕೆಟ್ಟವರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಸೊ ಈ ಘಟನೆ ನಡಿಬೇಕಾದ್ರೆ ಅವರವರ ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಶು ಕದಾಚ ಕೃಷ್ಣ ಅದಕ್ಕೆ ಹೇಳೋದು, ನಿಮ್ಮ ಕರ್ಮಾನುಸಾರ ನೀವು ಸತ್ತಿದ್ದೀರಾ. ಅರ್ಜುನನಿಗೆ ಬಾರಿಸ್ತಾ ಇರಬೇಕಾದ್ರೆ ನೀನು ದುರ್ಯೋಧನ ಜೊತೆ ಸತ್ತೆ, ದ್ರೋಣಾಚಾರ್ಯನ ಜೊತೆ ಸತ್ತೆ ಅಂತ ಲೆಕ್ಕ ಹಾಕಲ್ಲ, ನಿನ್ನ ಕರ್ಮ ನೀನು ಸತ್ತೆ ಅಂತಾನೆ. ಸೊ ಅದಕ್ಕೆ ಪ್ರಾರಬ್ಧ ಕರ್ಮದಲ್ಲಿ ನಾನು ಒಂದೊಂದ್ಸಲಿ ಏನಂತೀನಿ ಅಂದರೆ, ನಾನು ಯಾರನ್ನೂ ತಲೆ ಕೆಡಿಸ್ಕೊಳ್ಳಲ್ಲ, ಸಾಧಾರಣವಾಗಿ ಹೇಳ್ತೀನಿ, ಓಹೋ ಜನ ಹೋಲ್ಸೇಲಾಗಿ ಹೋಗ್ತಾ ಇದ್ದಾರೆ, ತುಂಬ ಭೂಮಿಗೆ ಭಾರ ಕಮ್ಮಿ, ತಾಯಿ ಜಗನ್ಮಾತೆ ಸಂತೋಷ ಪಡ್ತಾಳೆ, ಆದಷ್ಟು ಬೇಗ ಭೂಮಿಗೆ ಬ್ರಹ್ಮ ದರ್ಶನ ಕೊಡು. ಯಾಕೆಂದರೆ ಅವಳು ರಾಕ್ಷಸರನ್ನ ಗುಡಿಸ್ತಾ ಇರ್ತಾಳೆ, ಕ್ಲೀನ್ ಮಾಡ್ತಾ ಇರ್ತಾಳೆ, ಭೂಮಿನ ಕ್ಲೀನ್ ಮಾಡೋದನ್ನೇ ಅವಳು ಬರಬೇಕಾದ್ರೆ. ಸೊ ಆ ಜಗನ್ಮಾತೆ ಆದಷ್ಟು ಬೇಗ ಅಂದರೆ ಇವತ್ತೇ ಹೇಳ್ಬಿಡ್ತೀನಿ ಕೇಳು, ಆಲ್ರೆಡಿ ಕಲಿ ಪುರುಷ ಹುಟ್ಟುಬಿಟ್ಟಿದ್ದಾನೆ, ಅದು ಹೇಳ್ಬಿಡ್ತೀನಿ. 2032ಗೆ ಕಲಿ ಪುರುಷ ಆಲ್ರೆಡಿ ಇವಾಗ ಅವನಿಗೆ 18 ಇಯರ್ಸ್, ಭುವನೇಶ್ವರಿಂದ 35 ಕಿಲೋಮೀಟರ್ಸ್ ದೂರದಲ್ಲಿದ್ದಾನೆ. ಇದು ನೋಟ್ ದಿ ಪಾಯಿಂಟ್ ಯುವರ್ ಆನರ್ ಅಂತ ಹೇಳ್ಬಿಡ್ತಾ ಇದ್ದೀನಿ. ಅಂದರೆ ಆ ಭುವನೇಶ್ವರದಲ್ಲಿ ಹುಟ್ಟಿರ್ತಕ್ಕಂಥ 18 ವಯಸ್ಸಿಗೆ ಆಲ್ರೆಡಿ ಅವನಿಗೆ ಇರೋನು, ಅವನ ದೇವರು ಅಂತ ನಮ್ಗೆ ಗೊತ್ತಾಗೋದು 2032 ಸಮಯಕ್ಕೆ. ಅಂದರೆ ಅಣುಬಾಂಬುಗಳು ಭಾರತ ದೇಶಕ್ಕೆ 13 ಜನ ರಾಷ್ಟ್ರಗಳು ಏನು ಮುಸ್ಲಿಂ ರಾಷ್ಟ್ರಗಳು ನಮ್ಗೆ ದಾಳಿ ಮಾಡ್ತಾರೆ. ದ ಓನ್ಲಿ ಕಂಟ್ರಿ ವಿಚ್ ವಿಲ್ ಸಪೋರ್ಟ್ ಅಂದರೆ ದಟ್ ಈಸ್ ರಷ್ಯಾ. ನಮಗೊಬ್ಬರು ಸಹಾಯ ಮಾಡ್ತಾರೆ, ಎಲ್ಲರೂ ನಮಗೆ ಹಿಂದೆ ಇರ್ತಕ್ಕಂಥದ್ದು. ಆಮೇಲೆ ಇವತ್ತಿನ ದಿವಸ ನಾವು ಯಾರನ್ನಾದ್ರೂ ನೆನೆಸ್ಕೋಬೇಕು. ಮಾತಾಡ್ತಾರೆ ಗುರುಗಳೇ ನೀವು ಕಲ್ಕಿ ಬಗ್ಗೆ, ಕಲಿಯುಗದಲ್ಲಿ ಕಲ್ಕಿನೇ ಆಲ್ರೆಡಿ ಹುಟ್ಟಾಗೋಗಿದೆ, 18 ವರ್ಷ ಈಗ ವಯಸ್ಸಾಗೋಗಿದೆ. ಸೊ ಅವ್ನು ನಮ್ಗೆ ದೇವರು ಆಲ್ರೆಡಿ ಕಾಣಿಸ್ತಾನೆ ಅಂದರೆ ನಿನ್ನ ಪಕ್ಕದಲ್ಲಿ ನಾನು ಕೂತಿದ್ರು ಇನ್ನು ದೇವರು ನಂಗೆ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗೋದು 32ಗೆ, ಅನ್ಲೆಸ್ ಅಂಡ್ ಅಂಟಿಲ್ ನಮಗೆ ಜ್ಞಾನ ಅಜ್ಞಾನಗಳೆಲ್ಲ ಪರಿವರ್ತನೆ ಆಗಬೇಕು. ಸೊ ಇಟ್ ಹ್ಯಾಸ್ ಟೈಮ್. ಎಷ್ಟಿದೆ 7 ಇಯರ್ಸ್. ಸೊ ಅದರಿಂದ ನೆಕ್ಸ್ಟ್ ಬರ್ದಿಟ್ಕೋ, 680 ಕೋಟಿ ಇದ್ದಾರೆ ಇಡೀ ಭೂಮಂಡಲದಲ್ಲಿ. ಎಲ್ಲಿವರೆಗೂ ಕಮ್ಮಿ ಆಗ್ತಾರೆ ಅಂದರೆ 230 ಕೋಟಿಗೆ ಬಂದುಬಿಡ್ತಾರೆ. ಅಂದರೆ ಸಮುದ್ರದಲ್ಲಿ ಹೋಗ್ಬೋದು, ಶಿಪ್ಪಲ್ಲಿ ಹೋಗ್ಬೋದು, ಏರೋಪ್ಲೇನ್ಸ್ ಹೋಗ್ಬೋದು. ಅದಕ್ಕೆ ಈ ಸಲ ಇನ್ನೊಂದು ಹೇಳ್ಬಿಡ್ತೀನಿ, ಕುಜನ್ ಜೊತೆ ರಾಹು ಇದ್ದಾಗ ಗ್ರೂಪಿಸಮ್ ಜಾಗ, ಸ್ಕೂಲ್ ಮಕ್ಕಳಿಂದ ಹುಷಾರ್ ಜಾಗ, ಏರ್ಪೋರ್ಟ್ ಜಾಗಗಳು, ರೈಲ್ವೆ ಸ್ಟೇಷನ್ಗಳು, ಬಸ್ ಸ್ಟ್ಯಾಂಡ್ಗಳು, ಜನಸಂಖ್ಯೆ ಎಲ್ಲಿ ಸೇರುತ್ತೋ ದೊಡ್ಡ ದೊಡ್ಡ ಮಾಸ್ ಜಾಗ, ದಯವಿಟ್ಟು ಹುಷಾರು, ಜಾಗ್ರತೆ. ಆ ಜಾಗಕ್ಕೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ನೀವುಗಳು ಅಂಥ ಜಾಗಗಳಲ್ಲಿ ಸೆಕ್ಯೂರಿಟೈಸ್ ಆಗಿ ಮೊದಲೇ ನೋಡಿಕೊಂಡು ಮಾಡಿದರೆ ನನ್ನ ಜಾಗ್ರತೆ ಪೂರ್ವಕವಾಗಿ ನಿಮಗೆ ಹೇಳ್ತಾ ಇರ್ತಕ್ಕಂಥ ಒಂದು ಎಚ್ಚರಿಕೆ. ಇಲ್ಲದೇ ಇದ್ದರೆ ಬಹಳ ಕಷ್ಟ. ಆಮೇಲೆ ಅಪಾರ್ಟ್ಮೆಂಟ್ ಸಿಸ್ಟಮ್, ಇವತ್ತು ನೀನು ಹೊಸೂರಿಗೆ ಹೋಗು, ನೀನು ಪೂರ್ತಿಯಾಗಿರ್ತಕ್ಕಂಥ ಗುಂಜೂರಿಗೆ ಹೋಗು, ಅಥವಾ ಯಾವುದೇ ವೈಟ್ ಫೀಲ್ಡ್ಗೆ ಹೋಗು, ಊಡಿಗೆ ಹೋಗು, HSR ಲೇಔಟ್ಗೆ ಹೋಗು, ಎಲ್ಲ ಅಪಾರ್ಟ್ಮೆಂಟ್ಸು ಇನ್ವೆಸ್ಟರ್ಸ್ ಮಾತ್ರ ಇರೋದು. ದಯವಿಟ್ಟು ಎಲ್ಲ ವೀಕ್ಷಕರು ಹೇಳ್ತಾ ಇದ್ದೀನಿ, ಇನ್ವೆಸ್ಟರ್ಸ್ ಮಾತ್ರ ಇರೋದು. ಯಾವ ಅಪಾರ್ಟ್ಮೆಂಟಲ್ಲಿ ಟೆರರಿಸ್ಟ್ ಬಾಂಬ್ ಹಾಕಕ್ಕೆ ತಯಾರು ಮಾಡ್ತಾ ಇರ್ತಾನೆ ನಿಂಗೆ ಗೊತ್ತಿರೋದ. ಬೆಂಗಳೂರು ಇಸ್ ದ ಸೇಫೆಸ್ಟ್ ಪ್ಲೇಸು. ನನ್ನ ಮಕ್ಕಳಿಗೆ ದರಿದ್ರದವ್ರಿಗೆ ಬೆಂಗಳೂರು ಇಸ್ ದ ಸೇಫೆಸ್ಟ್ ಪ್ಲೇಸ್. ಆದ್ದರಿಂದ ಕನ್ನಡ ಸಂಘಗಳೇನಿದೆ, ಅಥವಾ ಯಾವ ಡಿಪಾರ್ಟ್ಮೆಂಟಲ್ಲಿ ಒಂದು ಮಫ್ತಿಲಾದರೂ ಸರಿ, ಎಂತೆಂಥ ಜಾಗಗಳು ಖಾಲಿ ಬಿದ್ದಿರೋ ಅಪಾರ್ಟ್ಮೆಂಟ್ಸ್ ಇದ್ದರೆ ಹೋಗಿ ದಯವಿಟ್ಟು ನೋಡಿ. ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂದರೆ, ನಮಗಿರೋದೇ ಟೈಮ್ 1.25 ವರ್ಷ. ಎನಿಥಿಂಗ್ ಮೇ ಹ್ಯಾಪನ್. ಸೊ ನಾವು ಅಟ್ಲೀಸ್ಟ್ ನಾವು ಹೊರಗಡೆ ದೇಶ ಪೂರ್ತಿ ಗುಡ್ಸೋಕ್ಕಾಗದೇ ಇದೆ ವಿದ್ಯಾ. ನೀನು ನಾನು ಏನು ಹೇಳ್ಬೋದು, ನಮ್ಮ ಮನೆ ಗುಡಿಸ್ಕೊಳ್ಳೋಣ, ನಮ್ಮ ಆಫೀಸ್ ಗುಡಿಸ್ಕೊಳ್ಳೋಣ, ನಮ್ಮ ಏರಿಯಾ ಗುಡಿಸ್ಕೊಳ್ಳೋಣ. ಸೊ ನಮ್ಮ TV ಗ್ಯಾರಂಟಿ ಮುಖಾಂತರ ನಾನು ನಿಮಗೆ ಗ್ಯಾರಂಟಿ ಅಲ್ಲ 1000% ಹೇಳ್ತೀನಿ, ಜಗತ್ತನ್ನ ಬದಲಾಯಿಸಕ್ಕಾಗಲ್ಲ, ನಾವು ಬದಲಾಗಬೇಕು. ಖಂಡಿತ ಹೌದು.